ಜೆಂಟ್ಸಿಗೆ ಟೆಸ್ಟಿಕಲ್ಸ್ ಆಗಿರ್ಬೋದು, ಲೇಡೀಸ್ಗೆ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರ್ಬೋದು, ಅಲ್ಲಿ ಡಲ್ ಪೇನ್ ಬರ್ತಾ ಇದೆ ಅಂದ್ರೆ ಸೊ ನಾರ್ಮಲಿ ನಿಮ್ಮ ಜೆಂಟ್ಸಿಗೆ ಟೆಸ್ಟಿಕಲ್ಸ್ ಆಗಿರ್ಬೋದು, ಲೇಡೀಸ್ಗೆ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರ್ಬೋದು, ಅಲ್ಲಿ ಡಲ್ ಪೇನ್ ಬರ್ತಾ ಇದೆ ಅಂದ್ರೆ ಇಟ್ಸ್ ಅ ಶ್ಯೂರ್ಲಿ ಸ್ಟಮಕ್ ವೀಕ್ನೆಸ್. ಸ್ಟಮಕ್ ಅಲ್ಲಿ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಆ ಟಾಕ್ಸಿನ್ಸ್ ಕೆಳಗಡೆ ಹೋಗುತ್ತೆ. ಸ್ಟಮಕ್ ಗುಣ ಏನಂದ್ರೆ ಕೆಳಗೆ ತಳ್ಳೋದು. ಸೊ ಹಾಗಾಗಿ ಯು ಕ್ಯಾನ್ ಡೂ ಒನ್ ಥಿಂಗ್, ಒಂದು ಓರಾ ಪಾಯಿಂಟ್ ಪ್ರೆಸ್ ಮಾಡಿ. ದಿಸ್ ಇಸ್ ದ ಟೆಸ್ಟಿಕಲ್ ಪಾಯಿಂಟ್, ಗೊತ್ತಾಗತ್ತಾ? ಪ್ರೆಸ್ ಮಾಡಿ ಕೆಳಗೆ ಇಳಿ. ಇದನ್ನ ಪ್ರೆಸ್ ಮಾಡ್ಬಿಟ್ಟು ಹಿಂಗ್ ಡೌನ್ವರ್ಡ್ ಮಸಾಜ್ ಮಾಡ್ಬೇಕು. ಇದು ಒಂದ್ ಮಾಡಿ. ಎರಡನೇದು ಸ್ಟಮಕ್ ರಿಫ್ಲೆಕ್ಸ್. ಇದನ್ನ ಒನ್ ಡೇ ಬಿಟ್ಟು ಒನ್ ವೀಕ್ ಪ್ರೆಸ್ ಮಾಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅವ್ರಿಗೆ ಒಂದು 2 ವೀಕ್ಸ್ ಯಾವ ಹಣ್ಣುಗಳು ಮತ್ತೆ ಸಿಹಿ ಪದಾರ್ಥ ಯಾವ್ದು ಕೊಡಬೇಡಿ. ಇಷ್ಟು ಮಾಡಿ. ಮತ್ತೆ ಒಕ್ಕಳಿಂದ 3 ಫಿಂಗರ್ಸ್ ಡೌನ್ CV4 ಅಂತ ಒಂದು ಪಾಯಿಂಟ್ ಬರುತ್ತೆ, ಗವರ್ನಿಂಗ್ ಕನ್ಸೆಪ್ಷನಲ್ ವೆಜಲ್ 4. ಅದನ್ನ ನೀವು ಆಲ್ಟರ್ನೇಟಿವ್ ಡೇಸ್ 20 to 30 ಟೈಮ್ಸ್ ಪ್ರೆಸ್ ಮಾಡಿ. ಸರ್ ಅದು ಪ್ರೆಸ್ ಮಾಡಿದ್ರೆ ಸಾಕ ಇಲ್ಲ ಬೇಡ ಬೇಡ, ಜಸ್ಟ್ ಪ್ರೆಸ್ ಸಾಕು. ಇಟ್ ವರ್ಕ್ಸ್ ವಂಡರ್ಫುಲಿ. CV4. CV4. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.